ಶಾಕ್ ಆಗ್ಲಿ ಅಂತ ತಾನೇ ನಾನು ವಿಡಿಯೋ ಕಾಲ್ ಮಾಡಿರೋದು. ಅಂದಂಗೆ ನಿಮ್ಮ ಅಕ್ಕನ ಮದುವೆ ಆಗ್ತಾ ಇದೆ. ಹುಡುಗ ಯಾರು ಅಂತನಾ? ಅಯ್ಯೋ, ನೀವು ನೋಡಿರೋ ಹುಡುಗ ಅಲ್ಲ, ಈ ಹುಡುಗ ಬೇರೆನೆ. ಅಯ್ಯೋ, ಏನೇನೋ ಮಾತಾಡ್ತಾ ಇದ್ದೀನಿ, ವಿಷಯಕ್ಕೆ ಬರ್ತೀನಿ. ನೋಡು, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಒಳ್ಳೆ ಮದುವೆ ಗಂಡ್ತಾರ. ಓಕೆ ಅಲ್ವಾ? ಕೃಷ್ಣ ಕೃಷ್ಣ, ಬೇಡ ನೋಡು, ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ನೀನು. ಇದೆಲ್ಲ ಸರಿ ಇರಕ್ಕಿಲ್ಲ. ನೋಡು, ನನ್ ತಾಳ್ಮೆಗೂ ಒಂದ್ ಮಿತಿ ಐತೆ. ನೀನ್ ಅದನ್ನ ತುಂಬಾ ಪರೀಕ್ಷೆ ಮಾಡ್ತಿದ್ಯಾ. ಯಾರು ಗಂಡು? ನೋಡು, ನಮ್ಮ ಅಕ್ಕನ ಜೀವನದಲ್ಲಿ ಆಟ ಆಡಿದ್ರೆ ನಾನ್ ಸುಮ್ನೆ ಇರಕ್ಕಿಲ್ಲ. ಏ ಮೈನಾ, ನಿಲ್ಸು. ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದೀಯಾ. ನೀನ್ ಅನ್ಕೊಂಡಂಗ ನಾನಲ್ಲ. ಏನ್ ಗೊತ್ತಾ, ನನ್ ಮನ್ಸಲ್ಲಿ ಯಾವತ್ತು ನೀನೇ ಇರ್ತೀಯ. ನಿನಗಂತಾನೆ ಈ ಹಾರ್ಟಲ್ಲಿ ಒಂದ್ ಸೀಟ್ನ ಖಾಲಿ ಇಟ್ಟಿದ್ದೀನಿ. ಆ ಸೀಟ್ಗೆ ಸುಮಾರು ಜನ ಖರ್ಚಿಪಾಕಕ್ಕೆ ಯೋಚನೆ ಮಾಡಿದ್ರು, ಆದ್ರೆ ನಾನ್ ಬಿಟ್ಕೊಟ್ಟಿಲ್ಲ. ಯಾಕೆ ಹೇಳು? ಈ ಹಾರ್ಟಲ್ಲಿರೋ ಸೀಟು ನಿನ್ಗೋಸ್ಕರನೇ ಖಾಲಿ ಆಗಿರುತ್ತೆ. ಆಮೇಲೆ ನಿಮ್ ಮಕ್ಕನ ಮದುವೆ ಆಗೋ ಗಂಡು ಯಾರು ಅಂತ ನೋಡೋ ಕುತೂಹಲ ಇದೆ ಅಲ್ವಾ? ಬಾ ತೋರಿಸ್ತೀನಿ. ಮೈನಾ, ನೀವ್ ಅನ್ಕೊಂಡಿರೋ ಹುಡುಗ ಅಲ್ಲ. ಒಟ್ನಲ್ಲಿ ನಮ್ಗೇನು ಹುಡುಗ ಆಗಿರ್ಬೇಕಷ್ಟೇ. ಓಕೆನಾ? ರೆಡಿ? ರೆಡಿ ಆಗಪ್ಪ, ಮದುವೆ ಗಂಡು ರೆಡಿ. ಹಾಯ್ ನಾದ್ನಿ, ಹೆಂಗಿದ್ದೀನಿ? ಮದುವೆ ಗಂಡು ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಬೇಡ ನೋಡಿ, ನಾನು ಹೆಂಗೆ ಒಳ್ಳೆ ಜೋಡಿ ಅಲ್ಲ? ಹುಡುಗ ಓಕೆ ಅಲ್ವಾ? ಅಯ್ಯೋ, ನಿಮ್ಮ ಅಕ್ಕನ ಮದುವೆ ಆಗೋ ಗಂಡು ನಾನು ಅಂತ ತಪ್ಪು ತಿಳ್ಕೊಂಡಿದ್ಯಾ? ಹಂಗೇನೂ ಇಲ್ಲ. ಆಮೇಲೆ ನಾನು ಇವತ್ತು ಮದುವೆ ಆಗ್ತಾ ಇದ್ದೀನಿ. ಈ ಕೃಷ್ಣನ್ ಮದುವೆ ಆಗೋ ಹುಡುಗಿ ಯಾರು ಅಂತ ಗೊತ್ತಾ? ಮೈಲಾರ್ಕೋಟೆ ಚಂದುಳ್ಳಿ ಚೆಲುವೆ ಮೈನಾ. ಹೆಂಗೆ? ಕೃಷ್ಣ ಬೇಡ, ಹೇಳ್ತಿದ್ದೀನಿ, ಬೇಡ ಕೃಷ್ಣ. ನೋಡು, ನೀನ್ ಹಿಂಗೆಲ್ಲ ಆಯಾಸ ಪಡ್ಕೋಬಾರ್ದು ನನ್ ಚಿನ್ನ. ಈಗ ನಾನ್ ಏನ್ ಹೇಳ್ತೀನೋ ಅದನ್ನ ಮಾತ್ರ ನೀಟಾಗಿ ಕೇಳಿಸ್ಕೋಬೇಕು. ನಿಮ್ಮಕ್ಕ ಇಷ್ಟಪಟ್ಟಿರೋ ಹುಡುಗನ್ ಜೊತೆ ಊರ್ನೋರ್ ಮುಂದೆ ಅದ್ದೂರಿಯಾಗಿ ಮದುವೆ ಆಗ್ಬೇಕು ಅಂದ್ರೆ ಈಗ ನೀನು ನಾನಿರೋ ತೋಟದ ಮನೆಗೆ ಬರ್ಬೇಕು. ನಿನಗ್ ಕೊಡ್ತಾ ಇರೋದು ಅರ್ಧ ಗಂಟೆ ಮಾತ್ರ ಟೈಮು. ಅಷ್ಟ್ರೊಳಗೆ ನೀನೇನಾದ್ರೂ ಬಂದ್ರೆ ಎಲ್ಲ ಸಲೀಸಾಗಿ ಹೋಗುತ್ತೆ. ಇಲ್ಲ ಅಂದ್ರೆ ನನ್ ಜವಾಬ್ದಾರಿ ಅಲ್ಲಪ್ಪ, ಏನಾದ್ರೂ ಆಗ್ಬೋದು. ಬೇಡ ಕೃಷ್ಣ, ಬೇಡ. ತಪ್ಪ ಮೇಲೆ ತಪ್ಪು ಮಾಡ್ತಿದ್ಯಾ. ಬೇಡ ಕೃಷ್ಣ. ನೋಡು, ನಿನಗ್ ದ್ವೇಷ ಇರೋದು ನನ್ ಮೇಲ್ ತಾನೆ. ನಮ್ಮಿಬ್ರ ಮಧ್ಯೆ ತಾನೆ ದ್ವೇಷ ಇರೋದು. ನಾನು ಏನ್ ಬೇಕಿದ್ರು ಮಾಡ್ಕೋ, ಆದ್ರೆ ನಮ್ಮ ಅಕ್ಕನ ಜೀವನ ಹಾಳು ಮಾಡಕ್ ಹೋದ್ರೆ ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಹೇಳ್ತಿದ್ದೀನಿ. ನಮ್ಮ ಅಕ್ಕನ್ ಬಿಡು ಕೃಷ್ಣ, ಬಿಟ್ಬಿಡು ಕೃಷ್ಣ. ನಮ್ಮ ಅಕ್ಕನ ಮದ್ವೆ ನಡಿಬೇಕು ಅಂತ ನಮ್ಮ ಅಪ್ಪಯ್ಯ ಅಮ್ಮ ತುಂಬಾ ಆಸೆ ಇಟ್ಕೊಂಡವ್ರೆ. ಅವ್ರ ಕನ್ಸಿದ್ದು. ನಮ್ಮ ಮಾನ ಮರ್ಯಾದೆ ಎಲ್ಲ ಈ ಮದ್ವೆನಲ್ಲೇ ಐತೆ. ನಿಂದಮ್ಮಯ್ಯ ಅಂತೀನಿ ಕೃಷ್ಣ, ಬಿಟ್ಬಿಡು ಕೃಷ್ಣ. ನಮ್ಮ ಅಕ್ಕನ್ ಬಿಟ್ಬಿಡು ಕೃಷ್ಣ. ಛೇ, ಏನಮ್ಮ ಮೈನಾ, ನೀನು ನನ್ನನ್ನ ಈ ಒಳ್ಳೆ ಸಿನಿಮಾದಲ್ಲಿ ಬರೋ ವಿಲನ್ ತರ ಅನ್ಕೊಂಡಿದ್ಯಾ ನೀನು? ನೋಡು, ನಿಮ್ಮ ಅಕ್ಕನ ಬಾಳ್ನ ಹಾಳು ಮಾಡಿ ಅವಳು ಬಾಳಿಗೆ ಕಲ್ಲಾಕ್ಬೇಕು ಅಂತ ನಾನೇನು ಅಂದ್ಕೊಂಡಿಲ್ಲ. ಆಮೇಲೆ ಆಗ ಮಾಡೋದ್ರಿಂದ ನನಗೇನ್ ಲಾಭನೇ ಇಲ್ಲ. ನನಗೀಗ ಆಗ್ಬೇಕಾಗಿರೋದು ಒಂದೇ ಒಂದು, ಅದೇನಪ್ಪಾ ಅಂತಂದ್ರೆ ಆ ಕೆಲ್ಸ ಆಗ್ಬಿಟ್ರೆ ನಿಮ್ಮ ಅಕ್ಕನ ಹೆಂಗೆ ನಾನು ಎತ್ತಾಕೊಂಡು ಬಂದಿದ್ನೋ ಹಂಗೆ ವಾಪಸ್ ಹೋಗಿ ಬಿಟ್ಬರ್ತೀನಿ. ಓಕೆನಾ? ಸರಿ, ಹೇಳು, ನಾನೇನ್ ಮಾಡ್ಬೇಕು ಹೇಳು. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಏನದು? ಅಕ್ಕನ ಬಗ್ಗೆ ಕಾಳಜಿ, ಪ್ರೀತಿ. ನಾನು ಹೇಳಿದ ಒಂದೇ ಮಾತ್ಗೆ ನಾನು ಏನ್ ಮಾಡ್ಬೇಕು ಹೇಳು ಅಂದ್ಯಲ್ಲ. ನಿಜವಾಗ್ಲು ನೀನು ರಾಧನಿಗೆ ದೇವ್ರ ಕೊಟ್ಟ ತಂಗಿನೇ. ಅದೇನಿಲ್ಲ ಚಿನ್ನ, ಈಗ ನಿಮ್ಮ ಅಕ್ಕ ಅಲ್ಲಿಗೆ ಬರ್ಬೇಕು ಅಂದ್ರೆ ನೀನ್ ಇಲ್ಲಿಗೆ ಬರ್ಬೇಕು. ನಿಮ್ ಮಕ್ಕನಿಗೆ ನೀವು ನೋಡಿದ ಗಂಡು ತಾಳಿ ಕಟ್ಬೇಕು ಅಂದ್ರೆ ನಾನು ನಿನಗ್ ತಾಳಿ ಕಟ್ಬೇಕು ಅಷ್ಟೇ. ಅಕಸ್ಮಾತ್ ನೀನೇನಾದ್ರೂ ಬರ್ದೇ ಇದ್ರೆ ಆಮೇಲೆ ಏನಾಗುತ್ತೆ ಅಂತ ತಾಳು ನಿಮ್ಮ ಅಕ್ಕನೇ ಹೇಳ್ತಾಳೆ. ಹೇಳಮ್ಮ ರಾಧಾ.
ಮೈನಾ ನೀನ್ ಇಲ್ಲಿಗೆ ಬರಕ್ ಹೋಗ್ಬೇಡ ಮೈನಾ. ನನ್ ಜೀವನಕ್ಕೋಸ್ಕರ ನಿನ್ ಜೀವನ ಹಾಳು ಮಾಡ್ಕೋಬೇಡ ಕಣೆ. ಬರ್ಬೇಡ ಮೈನಾ ಇಲ್ಲಿಗೆ. ಅಕ್ಕ ಅಕ್ಕ ಅಬ್ಬಾ 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 ಲೇ, ಜಾಸ್ತಿ ಮಾತಾಡ್ದ ಮೊದ್ಲು ಅವ್ಳು ಬಾಯ್ ಕಟ್ಲ. ಹೌದು ಬಸ್ ಕಟ್ಬೇಕು. ಆ, ರಾಧಾ, ನೋವಾಗದಂಗ್ ಕಟ್ಬಿಡ್ತೀನಪ್ಪ. ನೋಡ್ದಾ? ಅಬ್ಬಾ 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 ಅಬ್ಬಾ, ಮುತ್ತಣ್ಣ ಎತ್ತಿರೋ ಒಂದೊಂದು ಮಕ್ಕಳು ಒಂದೊಂದು ಮುತ್ನಂಗೆ. ಮೈನಾ, ನೀನೇನಾದ್ರೂ ನಿಮ್ಮ ಅಕ್ಕನ ಮಾತು ಕೇಳ್ಕೊಂಡು ಕೂತ್ಕೊಂಡೆ ಅಂತ ಇಡ್ಕೋ. ಅದೇನೋ ಹೇಳ್ತಿದ್ದಲ್ಲ, ನಿಮ್ಮ ಅಪ್ಪ ಅಮ್ಮಂದು ಆಸೆ ಕನ್ಸು ಲಟ್ಟು ಲಸ್ಕು ಅಂತ. ಫೈನಲಿ ಮರ್ಯಾದೆ ಹೋಗೋದು ನಿಮ್ಮ ಮನೆದೇ, ಅರ್ಥ ಮಾಡ್ಕೋ. ನಾನೇನು ಮಾಡೋಕ್ಕಾಗಲ್ಲಪ್ಪ, ಮೊದಲೇ ಹೇಳಿದ್ದೀನಿ. ಮೈನಾ, ಇಷ್ಟು ದಿನ ನೀನು ಯಾವ ಆಸೆ ಕನ್ಸನ್ನ ಇಟ್ಕೊಂಡು ನಿಮ್ಮ ಅಕ್ಕನ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಅದೆಲ್ಲ ಮಣ್ಪಾಲಾಗತ್ತೆ. ಆಮೇಲೆ ಬೆಂಗಳೂರಿಗೆ ಹೋಗಿ ಹಗಲು ರಾತ್ರಿ ಅಂದೆ, ಅಷ್ಟು ದುಡ್ದು ಅಷ್ಟು ಕಷ್ಟಪಟ್ಟೆ, ಅದೆಲ್ಲ ಒಳೆನಲ್ಲಿ ಹುಣ್ಸೆ ಹಣ್ಣು ತೊಳ್ದಂಗಾಗತ್ತೆ. ಯೋಚನೆ ಮಾಡು. ಬೆಳಗ್ಗೆ ಎದ್ದು ನಿಮ್ಮಕ್ಕ ರಾತ್ರಿ ಮಂಟಪದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗತ್ತೆ. ರಾತ್ರಿ ಪೂರ್ತಿ ನನ್ ಜೊತೆನೆ ಇದ್ಲು ಅನ್ನೋದು ಕೂಡ ಇಡೀ ಊರಿಗೆ ಗೊತ್ತಾಗತ್ತೆ. ಆಗ ನಿಮ್ಮಕ್ಕನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗೋಗುತ್ತೆ. ಯೋಚನೆ ಮಾಡು. ಅಷ್ಟೆಲ್ಲ ಆದ್ಮೇಲೆ ಗಂಡಿನ ಕಡೆಯವರು ನಿಮ್ಮ ಅಕ್ಕನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ತಾರೆ ಅಂತೀಯಾ? ಮುಂದಕ್ಕೆ ಏನಾಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊ. ಈ ಅವಮಾನ ತಡ್ಕೊಳಕ್ಕಾಗ್ದೆ ನಿಮ್ಮ ಅಪ್ಪಯ್ಯ ನಿಮ್ಮವ್ವನು ಇಬ್ರು ನೇಣಾಕನ್ ಗುಡಕ್ಕಂತಾರೆ. ಮದುವೆ ಮನೆ ಅನ್ನೋದು ಹೋಗಿ ಸೂತ್ಕದ ಮನೆ ಆಗುತ್ತೆ. ಇಷ್ಟೆಲ್ಲ ಆಗ್ಬೇಕು ಅಂತ ನಿನ್ನ ಆಸೆ ಆಗಿದ್ರೆ ನೀನ್ ಇಲ್ಲಿಗೆ ಬರ್ಬೇಡ ಮೈನಾ, ಅಲ್ಲೇ ಇದ್ಬಿಡು. ನೀನು ಬರೀ ಮೈನಾ ಆಗಿದ್ದಿದ್ರೆ ಬರ್ತಾ ಇರ್ಲಿಲ್ವೇನೋ. ಆದ್ರೆ ನೀನು ಕರುಣಾಮಯಿ ತ್ಯಾಗಮಯಿ ಮೈನಾ. ನೀನು ನಿಮ್ಮ ಅಕ್ಕನಿಗೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡ. ನೀನೊಂದು ಒಳ್ಳೆ ಕೆಲ್ಸಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದೀನಿ ಅಂದ್ಕೋ. ಹೌದು ಚಿನ್ನ, ನೀನ್ ನನ್ನನ್ನು ಮದುವೆ ಆದ್ರೆ ನಾನು ನಿನ್ನ ರಾಣಿ ತರ ನೋಡ್ಕೊಂತೀನಿ. ಕೃಷ್ಣ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ಅಕ್ಕನ್ ಬಿಟ್ಬಿಡು, ಬಿಟ್ಬಿಡು ಕೃಷ್ಣ. ಅಕ್ಕನ್ ಬಿಟ್ಬಿಡು, ನನಗೇನಾದ್ರೂ ಮಾಡು. ಅಕ್ಕನ್ ಬಿಟ್ಬಿಡು ಕೃಷ್ಣ. ನೀನ್ ಅಮ್ಮಯ್ಯ ಅಂದ್ರು ಅಷ್ಟೇ, ದಮ್ಮಯ್ಯ ಅಂದ್ರು ಅಷ್ಟೇ, ಅಪ್ಪಯ್ಯ ಅಂದ್ರು ಅಷ್ಟೇ. ನೋಡ್ ಮೈನಾ, ನೀನ್ ಈಗಿಂದ 1 ನಿಮಿಷನೂ ಲೇಟ್ ಮಾಡ್ದೆ ನೀನ್ ಇಲ್ಲಿದ್ರೆ ಸರಿ. ಇಲ್ಲ ಅಂದ್ರೆ ನಿಮ್ಮ ಅಕ್ಕನ ಜೀವನ ಏನಾಗುತ್ತೋ ನನಗೆ ಹೇಳಕ್ಕಾಗಲ್ಲ. ಲೇ ನೀರ್ಗಂಟಿ, ರೆಡಿ ಏನ್ಲ? ರೆಡಿ ಬಸ್ಸು. ನೀನು ತಾಳಿ ಕಟ್ಬಿಡ್ತೀನಿ. ವೀರೇಂದ್ರ ಕೊಡ್ಲಾ ಇಲ್ಲಿ. ಎಷ್ಟು ಎಷ್ಟು ಅರ್ಜೆಂಟ್ ಅಲ್ಲಿ ಇದ್ದಾನೆ. ನಾದ್ನಿ ಕಟ್ಬಿಡ್ಲಾ? ನೀವು ಬಸ್ ಕಟ್ಬಿಡ್ಲಾ ಕಟ್ಬಿಡ್ಲಾ? ನಾದ್ನಿ ತೋರ್ಸು. ನಾದ್ನಿಗೆ ತೋರಿಸ್ತಾ ಇದೀನಿ. ಹೆಂಗೆ ನಾದ್ನಿ ಕಟ್ಬಿಡ್ಲಾ? ನಿರ್ಗಂಟಿ, ನಿರ್ಗಂಟಿ, ಬೇಡ ನೋಡು. ಬೇಡ 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 ನಿರ್ಗಂಟಿ, ಬೇಡ ಕೃಷ್ಣ. ನೀನ್ ಚೆನ್ನಾಗಿ ನೋಡ್ಕೋತೀನಿ ನಾನು. ತಾಳಿ ಕಟ್ಟಿದ್ಮೇಲೆ ರಾಣಿ ತರ ಸುಮ್ಮನಿರು. ಬೇಡ 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 ನಾದ್ನಿ, ನೀನೇನ್ ತಲೆ ಕೆಡಿಸ್ಕೊಬೇಡ. ಅವಳು ತೂ ಅಂತ ಉಗಿದ್ರು ನಾನು ಅವಳು ಹೊಡೆಯಕ್ ಹೋಗಲ್ಲ. ಯಾಕೆಂದ್ರೆ ನನ್ನ ಡಾರ್ಲಿಂಗ್ ಅಲ್ವಾ. ಬೇಡ ಬೇಡ ನಿರ್ಗಂಟಿ, ಬೇಡ ನಿರ್ಗಂಟಿ. ಕಟ್ಬಿಡ್ತೀನಿ ತಾಳಿ. ಇನ್ನೇನು ಅಲ್ಲಿಂದನೇ ಅಕ್ಷತೆ ಹಾಕ್ಬಿಡು. ಏಯ್ ಮಂತ್ರ ಹೇಳೋ ಬೇಗ. ಹೆಂಗೆ ಮಂತ್ರ? ನನ್ ಮಾತು ಕೇಳು. ಬೇಡ ಕೃಷ್ಣ, ನಿಂದಮ್ಮಯ್ಯ ಅಂತೀನಿ, ಬಿಟ್ಬಿಡು ಕೃಷ್ಣ. ಏಯ್ ನಿಲ್ಲಿಸ್ಲಾ? ನೋಡು ಮೈನಾ, ಯಾವ